ಅರ್ಧ ರಾಜ್ಯವನ್ನು ಕೊಟ್ಟು ಬಿಡು. ಕಪ್ಪೆ ಚಿಪ್ಪು ಕೊಟ್ಟು ಬಿಡು. ಕಪ್ಪೆ ಚಿಪ್ಪಲ್ಲ ಕಣ, ಅರ್ಧ ರಾಜ್ಯ. ಅರ್ಧ ರಾಜ್ಯ ಮೇಷ್ಟ್ರೆ. ಹೇಳು ಅವನ್ಗೆ ಹೇಳು. ಅರ್ಧ ರಾಜ್ಯವನ್ನು ಕೊಟ್ಟು ಬಿಡು. ಅರ್ಧ ರಾಜ್ಯ ಒಂದ್ ಇಂಚು ಸೂಜಿ ಮುನಿ ಜಾಗನೂ ಕೊಡಕ್ಕಿಲ್ಲ ನಾನು. ಹೇಳಿ ಇನ್ನೊಂದ್ಸರಿ. ಸೂಜಿ ಮುನಿ ಜಾಗನೂ ಕೊಡಕ್ಕಿಲ್ಲ ನಿಂಗೆ. ಕೊಡುವುದಿಲ್ಲವೋ ರಾಜ್ಯವಾ, ಕೊಡುವುದಿಲ್ಲವೋ ರಾಜ್ಯವಾ. ನಿಮ್ಗೆ ಯಾಕೆ ಹೊಡಿಕೊಂಡು ಜಂಗಲ್ ಕಣ ತೋರ್ಸೋದಿಲ್ಲ. ಹಾ, ಕೊಡುವುದಿಲ್ಲವೋ ರಾಜ್ಯವಾ. ಮೇಷ್ಟ್ರೆ ಕದೆ ಹಿಡ್ಕೊಂಡು ಪಂಚೆ ಹಿಡ್ಕಡೆ, ಪಂಚೆ ಹಿಡ್ಕಡೆ, ಪಂಚೆ ಪಂಚೆ. ಕೊಡುವುದಿಲ್ಲವೋ ರಾಜ್ಯವ, ಕಡೆಯ ಮಾತಿದು ದುರಂತದಳು ಬಿಡುವುದಿಲ್ಲವೋ ರಾಜ್ಯವ. ಆಯ್ತಿರಪ್ಪ, ನೀನ್ ಹೇಳಪ್ಪ. ಹೇಳಿ ಕೊಡು ಮೇಷ್ಟ್ರೆ. ಎಲ್ಲ ಪಾತ್ರ ನಾನೇ ಮಾಡ್ಬಿಡ್ತೀನಿ ಬಿಡಿ. ಮೇಷ್ಟ್ರೆ ಮೇಷ್ಟ್ರೆ ಅಂತ ಅದಕ್ಕೆ ಮೇಷ್ಟ್ರೆ. ಬೇಡ ಕೌರವ, ಬೇಡ ಕೌರವ, ಕದನ ಬೇಡ ಕೌರವ, ಕದನವೇ ಬೇಕೆಂದು, ಕದನವೇ ಬೇಡ ಎಂದು, ಬೇಕೆಂದು ತೊಡೆ ತಟ್ಟುವೆ ಏಕೆ. ಅವನು ಗೊತ್ತಾಗಷ್ಟು ನಿಂಗೆ ಗೊತ್ತಾಗಲ್ವಲ್ಲ. ಹಿಂಗೆ ಮಾಡಿದ್ರೆ ಇನ್ನೊಂದ್ಸರಿ ಅವನು ಚೇಂಜ್ ಮಾಡ್ಬಿಡ್ತೀನಿ. ಸರಿ, ಮುಂದುವರ್ಸು. ಕದನವೇ ಬೇಕೆಂದು, ಕದನವೇ ಬೇಕೆಂದು, ತೊಡೆ ತಟ್ಟುವೆ ಏಕೆ. ಕರೆಕ್ಟ್ ಮೇಷ್ಟ್ರೆ. ಬೇಡ ಕೌರವ, ಬೇಡ ಕೌರವ, ಕದನ ಕದನ ಬೇಡ ಕೌರವ. ಬೇಡ ಕೌರವ. ಮೈಕ್ ಆ ಕಡೆ ಆ ಕಡೆ ಎಲ್ಲ ಭೀಷ್ಮ ಹಿಂದು ಬಪ್ಪ. ಪ್ರಕಾಶ್ 12 ವರ್ಷ ವನವಾಸ ಮಾಡಿ 2 ವರ್ಷ ಅಜ್ಞಾತವಾಸ ಮಾಡಿ ಬಂದಿದ್ದಾರೆ. ಅವರಿಗೆ ರಾಜ್ಯ ಕೊಡೋಣಪ್ಪ. ಕೊಡಬೇಡ ಅಣ್ಣ, ಹೀರೋ 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 ಮಾಡ್ಲಿ ಹೀರೋ. ನಿಂಗೆ ಗೊತ್ತಾಗಲ್ಲ ತಂದ, ನೀ ಸೈಡ್ ಸುಮ್ಮನೆ ಕೂತಿರೋ. ಮಾಮೂಲಿ ಮಾತಾಡ್ದಂಗೆ ಮಾತಾಡ್ಬೇಡ ಕಣ. ಪಿತಾಮಹ ಕಣ, ವಯಸ್ಸಾಗಿದೆ ಅವ್ರಿಗೆ. ತಾತ ತಾತ ಪಿತಾಮಹ, 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 ನಿನಗೆ, ನಿನಗೆ, ನಿಮಗೆ, ನಿಮಗೆ, ನಿಮ್ಗೆ ಹೇಳಿ ಹೇಳಿ ನನಗೂ ನಾಲ್ಗೆ ಬರ್ತಾ ಇಲ್ಲ. ನಿಮಗೆ ನಿಮಗೆ ವಿಷಯ ತಿಳಿಯುವುದಿಲ್ಲ. ವಿಷಯ ತಿಳಿಯುವುದಿಲ್ಲ. ನೀವು ಸುಮ್ಮನೆ ಕುಳಿತುಕೊಳ್ಳಿ. ಈ ಸೈಡ್ ಸುಮ್ಮನೆ ಕೂತ್ಕೊಳ್ಳಿ. ನೀ ದ್ರೋಣಾಚಾರ್ಯ ಕಣೋ. ಆ ಬಿಲ್ ಮುರಿಬೇಕಾಗಿರೋದು ಭೀಷ್ಮ, ನೀನಲ್ಲ. ಬಾರೋ ದುಶ್ಯಾಸನ, ನಿಂದು. ಕೃಷ್ಣ ನಿಂತ್ಕೋಲೆ. ಕಟಕ್ ಕಟಕ್ ಕಿರಣ ಹೊಡಿ. ಅವನೊಬ್ಬ ಮಾಯಾವಿ. ಕಿರಣ ಕಟ್ಟಕ್ ಅವನ ಇಲ್ಲಿ ಇಲ್ಲಿ ನನ್ನ ಇಲ್ಲ ಮೈಕು ನಿನಗೆ ಐತಿ ಕೃಷ್ಣ ಕೃಷ್ಣ ನೀನು ಬಿಡದ ನಿನಗೆ ಸತಿ ಹೊಡೆದ ಮೇಸ್ಟ್ ನನಗೆ ಇವತ್ತು ಮಾಡ್ತೀನಿ ಇವತ್ತು ಅವ್ನ ತಲೆ. ಮೇಷ್ಟ್ರುಗಳು ಜೀವನದಲ್ಲಿ ಯಾರಿಗೂ ನಾಟಕ ಮಾತ್ರ ಕಲ್ಸಕ್ಕೆ ಹೋಗಲ್ಲ. ನಿಮ್ಮ ಸಾವಾಸನೆ ಬೇಡ ಕಂಡ್ರೆ ನನಗೆ. ಆಯ್ತು ಆಯ್ತು ಬಿಡಿ ಬಿಡಿ, ಯಾಕೆ ಗೊತ್ತಾಗಲ್ಲ ಆಯ್ತಾರದು. ಬನ್ನಿ ಒಂದು ನಿಮಿಷ, ಬನ್ನಿ ಎಲ್ರು, ಬನ್ನಿ ಬನ್ನಿ ಎಲ್ರು. ಯಾಕೆ ಗೊತ್ತಾಗಲ್ಲ ಆಗ್ತಾ ಇರೋದು ನಿಮಗೆ? ಪುರಾಣನೇ ಬದಲಾಯಿಸ್ತೀರಾ, ಯಾರು ಮಾಡೋ ಪಾತ್ರನ ಇನ್ಯಾರೋ ಮಾಡ್ತೀರಾ. ಶಿಕ್ಷಣ ಇಲ್ಲದೆ ಇರೋದೇ ನಿಮ್ಗೆ ಇವೆಲ್ಲದಕ್ಕೂ ಮೂಲ ಕಾರಣ. ನೀವು ಅಕ್ಷರ ಕಲ್ತಿದ್ರೆ ಪುರಾಣ ಏನು ಅನ್ನೋದು ಗೊತ್ತಾಗ್ತಿತ್ತು, ಯಾವ ಪಾತ್ರ ಏನು ಅನ್ನೋದು ಗೊತ್ತಾಗ್ತಿತ್ತು. ನೀವು ಸರಿಯಾಗಿ ಮಾತಾಡೋಕ್ಕಾದ್ರೂ ಕಲಿತಾ ಇದ್ರಿ. ಗ್ರಾಮ ಭಾಷೆ ಯಾವುದು, ಗ್ರಾಂಥಿಕ ಭಾಷೆ ಯಾವುದು ಅಂತ ಗೊತ್ತಾಗ್ತಿತ್ತು. ಅದಕ್ಕೆ ನೋಡಿ, ಫಸ್ಟು ಶಿಕ್ಷಣ ಕಲೀರಿ. ಶಿಕ್ಷಣ ಕಲಿತ್ರೆ ಇವೆಲ್ಲ ಪಾತ್ರಗಳು ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಈ ವರ್ಷ ನೀವು ಮೊದಲು ಶಿಕ್ಷಣ ಕಲೀರಿ, ಆಮೇಲೆ ಬಂದು ನಿಮ್ಗೆ ನಾಟಕ ಹೇಳ್ಕೊಡ್ತೀನಿ. ನಾಳೆಯಿಂದ ಆಯ್ ಕಲ್ಯಾಣ ಎಲ್ಲರೂ ಬರಬೇಕು. ಎಲ್ಲರೂ ಶಿಕ್ಷಣವೇ ಶಕ್ತಿ. ಶಿಕ್ಷಣಕ್ಕೋಸ್ಕರ ಎಲ್ಲರೂ ಹೋರಾಟ ಮಾಡೋಣ. ಎಲ್ರಿಗೂ ಶಿಕ್ಷಣ ಕೊಡಿಸಿ. ಧನ್ಯವಾದಗಳು. ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಸಮಯ ಹೆಚ್ಚಾಗಿದೆ.